ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಚೀಟಿ ಬಳಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವಿಎಂ ಬಳಸದೇ ಇರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳ ವ್ಯವಸ್ಥೆ ದುರ್ಬಳಕೆ ಮೂಲಕ ಚುನಾವಣೆ ಗೆಲ್ಲುವ ಹುನ್ನಾರ ಇದು. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಂತ್ರಜ್ಞಾನದ ಜಗತ್ತಿನಲ್ಲಿ ಯಾರಾದರೂ ಮತ್ತೆ ಹಿಂದಕ್ಕೆ ಹೋಗ್ತಾರಾ? ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಚುನಾವಣೆ ಗೆಲ್ಲೋ ಹುನ್ನಾರ ಅಂತ ಕಿಡಿಕಾರಿದ್ದಾರೆ. ಆದರೆ ಸರ್ಕಾರದ ನಡೆ ಸಮರ್ಥನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು. ತಮ್ಮ ಸರ್ಕಾರದ ನಡೆಯನ್ನ ಕಾಂಗ್ರೆಸ್ನ ನಾಯಕರು ಸಮರ್ಥಿಸಿಕೊಳ್ಳೇಬೇಕು. ಟೆಕ್ನಾಲಜಿ ಇಷ್ಟು ಮುಂದಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಯಾರಾದ್ರೂ ಹಿಂದಕ್ಕೆ ಹೋಗ್ತಾರಾ ಅನ್ನೋದು ಇಲ್ಲಿ ಬಿಜೆಪಿಯ ಪ್ರಶ್ನೆ. ಇವಿಎಂ ಯಾಕೆ ಬೇಡ, ಬ್ಯಾಲೆಟ್ ಪೇಪರ್ ಏನಕ್ಕೆ ಬೇಕು? ಇದು ಎಂಥ ನಿರ್ಧಾರ ಇದು? ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್, ರಾಜ್ಯ ಸರ್ಕಾರವೇ ನಡೆಸುವಂತ ಚುನಾವಣೆಗಳ ಮೇಲೆ ನಂಬಿಕೆ ಇಲ್ವಾ? ಹಾಗಾದ್ರೆ ಕಾಲ ಇಷ್ಟೊಂದು ಮುಂದಕ್ಕೆ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ತಾರಾ ಅನ್ನೋದು ಬಿಜೆಪಿಯ ಪ್ರಶ್ನೆ. ಗೌರ್ಮೆಂಟ್ ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆಯವ್ರಿದ್ದಾರೆ. ತಂದಿರೋರು ನಾವಿರ್ಬೋದು, ನಾವು ತಂದಿದ್ದು ಒಳ್ಳೆ ಉದ್ದೇಶಕ್ಕೆ ತಂದಿದ್ದೀವಿ. ಆದ್ರೆ ಅದನ್ನ ಈಗ ಈ ಆಧುನಿಕ ಇದರಲ್ಲಿ ಇನ್ನು ಮುಂದೆ ಇನ್ನೂ ಕಷ್ಟ ಬರ್ತವೆ. ಎಐ ಬಂದ್ಮೇಲೆ ಎಲ್ಲ ಕ್ವಾಂಟಮ್ ಕಂಪ್ಯೂಟಿಂಗು, ಎಐ ಎಲ್ಲ ಬಂದ್ಮೇಲೇನು ಬಹಳಷ್ಟು ಡಿಸ್ರಪ್ಟ್ ಆಗ್ತವೆ ಎಲ್ಲಾನು ಕೂಡ. ಬ್ಯಾಲೆಟ್ ಇಸ್ ಬೆಟರ್. ನೋಡಿ, ಈಗ ಇವಿಎಂ ನಿಂದ ಆಗ್ತಿರೋದನ್ನು ಕೂಡ ನಾವು ಕಾನೂನಾತ್ಮಕವಾಗಿ ಒಪ್ಕೊಳ್ಳೇಬೇಕಾಗ್ತದೆ. ಬ್ಯಾಲೆಟ್ ಆದ್ರೆ ಇನ್ನೂ ಪಾರದರ್ಶಕ ಬರ್ತದೆ. ಗೆಲುವು ಸೋಲು ಒಪ್ಕೊಳ್ಳುವಂಥದ್ದು ಈಗಲೂ ಇದೆ, ಆಗ್ಲೂ ಇರ್ತದೆ. ಅರೆ ಒಂದು ಒಳ್ಳೆ ಸೋಲು ಬ್ಯಾಲೆಟ್ ಆದ್ರೆ ನಾವು ನಿಶ್ಚಿತವಾಗಿ ಬಹಳಷ್ಟು ಕಡೆ ಗೆಲ್ತೀವಿ. ಸ್ಥಳೀಯ ಸಂಸ್ಥೆ ನಮಗೆ ಅಧಿಕಾರ ಇದೆ, ರಾಜ್ಯಕ್ಕೆ ಅಧಿಕಾರ ಇದೆ. ಇಲ್ಲಿ ನಾವು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಬಹುದು. ಆದ್ರೆ ಉಳಿದ ಇಲೆಕ್ಷನ್ಗಳಿಗೆ ಮತ್ತೆ ಅದು ಇಲೆಕ್ಷನ್ ಕಮಿಷನ್ ಇವತ್ತು ದಿವಸ ನಿರ್ಣಯಗಳು ತಗೋಬೇಕಾಗ್ತದೆ. ನಮ್ಮ ಕೈಗೆ ಅಧಿಕಾರ ಏನಿತ್ತು ಅದನ್ನು ನಾವು ಮಾಡ್ಲಿಕ್ಕೆ ಇವತ್ತು ದಿವಸ ಕ್ರಮ ಕೈಗೊಳ್ಬಹುದು. ಗೌರ್ಮೆಂಟ್ ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆಯವ್ರಿದ್ದಾರೆ. ತಂದಿರೋರು ನಾವಿರ್ಬೋದು, ನಾವು ತಂದಿದ್ದು ಒಳ್ಳೆ ಉದ್ದೇಶಕ್ಕೆ ತಂದಿದ್ದೀವಿ. ಆದ್ರೆ ಅದನ್ನ ಈಗ